ಡೆವಿಲ್ ದರ್ಶನ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ತೆರೆಗಪ್ಪಳಿಸುವುದಕ್ಕೆ ರೆಡಿಯಾಗಿದೆ. ನಾಳೆ ತೆರೆಗೆ ಈ ಸಿನಿಮಾ ಬರ್ತಾ ಇದ್ದು ದರ್ಶನ್ ಸೆಲೆಬ್ರಿಟೀಸ್ಗಳು ಅರ್ಥಾತ್ ಅಭಿಮಾನಿಗಳು ಹಬ್ಬ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ. ಹಾಗಾದರೆ ರಾಜ್ಯದ ಉದ್ದಗಲಕ್ಕೂ ಡೆವಿಲ್ ಫೀವರ್ ಹೇಗಿದೆ? ಅಭಿಮಾನಿಗಳು ಈ ಸಿನಿಮಾವನ್ನು ಬರಮಾಡಿಕೊಳ್ಳುವುದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ? ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಡೆವಿಲ್ ಅಬ್ಬರ ಜೋರು, ದಾಸನ ಅಭಿಮಾನಿಗಳಿಗೆ ಸಡಗರ. ಸಿಂಗಾರಗೊಂಡ ಥಿಯೇಟರ್ಸ್ ಗುರುವಾರ ಬೆಳಗ್ಗೆಯಿಂದಲೇ ಅಬ್ಬರ. ನಾನಾ ಸಂಕಷ್ಟಗಳನ್ನು ದಾಟಿಕೊಂಡು ಕೊನೆಗೂ ಗುರುವಾರ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದರ್ಶನ್ ಮತ್ತು ಪ್ರಕಾಶ್ ವೀರ್ ಕಾಂಬಿನೇಷನ್ನ ಎರಡನೇ ಸಿನಿಮಾ ಇದಾಗಿದ್ದು, ಈಗಾಗಲೇ ಟ್ರೈಲರ್ ಮತ್ತು ಹಾಡುಗಳಿಂದಾಗಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಡೆವಿಲ್ ಬರಮಾಡಿಕೊಳ್ಳಲು ದರ್ಶನ್ ಫ್ಯಾನ್ಸ್ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಮ್ಮ ನೆಚ್ಚಿನ ನಟನ ಅನುಪಸ್ಥಿತಿಯಲ್ಲಿಯೇ ಸಿನಿಮಾ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಜೈಲಿನಲ್ಲಿದ್ದುಕೊಂಡೇ ದರ್ಶನ್ ಅಭಿಮಾನಿಗಳಿಗೆ ಪತ್ರ ಬರೆದಿದ್ದರಿಂದ ಗುರುವಾರದ ಬಹುತೇಕ ಥಿಯೇಟರ್ಗಳು ಈಗಾಗಲೇ ಹೌಸ್ಫುಲ್ ಆಗಿವೆ. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ 2 ಶೇಡ್ ಇರುವಂತಹ ಪಾತ್ರವನ್ನ ನಿರ್ವಹಿಸಿದ್ದಾರಂತೆ. ಒಂದು ನೆಗೆಟಿವ್ ಪಾತ್ರವಾದರೆ ಮತ್ತೊಂದು ಪಾಸಿಟಿವ್ ಪಾತ್ರ ಅಂತ ಹೇಳಲಾಗ್ತಿದೆ. ಟ್ರೈಲರ್ನಲ್ಲೂ ಕೂಡ ಅದು ಕಾಣಿಸುತ್ತೆ. ಹಾಗಾಗಿ ಹೊಸ ಬಗೆಯ ಪಾತ್ರದ ಮೂಲಕ ದರ್ಶನ್ ರಂಜಿಸಲಿದ್ದಾರೆ. ಅದ್ಧೂರಿಯಾಗಿ ಸಿನಿಮಾ ಮೂಡಿ ಬಂದಿದ್ದು, ದರ್ಶನ್ ವೃತ್ತಿ ಜೀವನದಲ್ಲಿ ಡೆವಿಲ್ ವಿಶೇಷ ಸಿನಿಮಾ ಅಂತ ಕೂಡ ಬಣ್ಣಿಸಲಾಗ್ತಿದೆ. ರಾಜ್ಯದ ನಾನಾ ಕಡೆ ಬೆಳಗ್ಗೆ 6 ಗಂಟೆಯಿಂದಲೇ ಶೋ ಪ್ರದರ್ಶನಕ್ಕೆ ಏರ್ಪಾಡು ಮಾಡಲಾಗಿದ್ದು, ಬಹುತೇಕ ಕಡೆ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಸಿನಿಮಾ ಕುರಿತಂತೆ ತೆರೆಮರೆಯಲ್ಲಿ ಅಪಪ್ರಚಾರ ಕೂಡ ನಡೆದಿದ್ದು, ಅದಕ್ಕಾಗಿ ಅಭಿಮಾನಿಗಳಿಗೆ ದರ್ಶನ್ ಜೈಲಿನಿಂದಲೇ ಪತ್ರವೊಂದನ್ನು ಕಳುಹಿಸಿದ್ದಾರೆ. ಯಾರ ಮಾತಿಗೂ ಕೂಡ ಕಿವಿಗೊಡದೆ, ಸುಳ್ಳು ಸುದ್ದಿಗಳನ್ನು ನಂಬದೆ ಸಿನಿಮಾವನ್ನು ಗೆಲ್ಲಿಸಿ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಯಾರೋ ಏನೋ ಹೇಳ್ತಾರೆ ಅಂಥೇಳಿ ಚಿಂತಿಸಬೇಡಿ, ನಕಾರಾತ್ಮಕ ಮಾತುಗಳಿಗೆ ಕಿವಿ ಕೊಡಬೇಡಿ ಮತ್ತು ಯಾವುದೇ ವದಂತಿಗಳನ್ನು ನಂಬೇಡಿ ಅಂಥೇಳಿ ದರ್ಶನ್ ಅಭಿಮಾನಿಗಳಿಗೆ ವಿನಂತಿಸಿದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರವಾಗುತ್ತೆ, ನಿಮ್ಮ ಪ್ರೀತಿಯನ್ನ ಅಲುಗಾಡದಂತೆ ಇಟ್ಕೊಳ್ಳಿ ಅಂಥೇಳಿ ಭಾವನಾತ್ಮಕವಾಗಿ ಪತ್ರದಲ್ಲಿ ದರ್ಶನ್ ವಿವರಿಸಿದ್ದಾರೆ. ದಿ ಡೆವಿಲ್ ಸಿನಿಮಾವನ್ನ ತೆರೆಯ ಮೇಲೆ ನೋಡೋದಕ್ಕೆ ದರ್ಶನ್ ಸೆಲೆಬ್ರಿಟಿಗಳು ಕಾತುರದಿಂದ ಕಾಯ್ತಿದ್ದಾರೆ. ರಚಿತಾ ರಾಮ್, ರಿಷಬ್ ಶೆಟ್ಟಿ ಸೇರಿದಂತೆ ಅನೇಕರು ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲ್ಲಲಿ ಅಂತ ಹೇಳಿ ಹಾರೈಸಿದ್ದಾರೆ. ಗೆಲ್ಲುವ ವಿಶ್ವಾಸ ಕೂಡ ತಂಡಕ್ಕಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 11ನೇ ತಾರೀಕು ನಾವೆಲ್ಲರೂ ಕಾಯ್ತಿದ್ದಂತ ದಿನ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ದರ್ಶನ್ ಸರ್ ಅವರ ಎಲ್ಲಾ ಸೆಲೆಬ್ರಿಟೀಸ್ ಸೆಲೆಬ್ರೇಟ್ ಮಾಡುವಂತ ದಿನ ಸಿನಿಮಾ ದಿ ಡೆವಿಲ್. ನಾವೆಲ್ಲರೂ ಅವರ ಸಿನಿಮಾ ನೋಡೋಣ. ಲೆಟ್ಸ್ ಸೆಲೆಬ್ರೇಟ್. ಪ್ರಕಾಶ್ ವೀರ್ ನಿರ್ದೇಶನ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಹಾಡುಗಳು ಮೂಡಿ ಬಂದಿದ್ದು, ರಾಮ್ ಲಕ್ಷ್ಮಣ ಅವರ ಸಾಹಸ ನಿರ್ದೇಶನವಿದೆ. ರಚನಾ ರೈ ನಾಯಕಿಯಾಗಿದ್ದು, ಶರ್ಮಿಳಾ ಮಾಂಡ್ರೆ, ತುಳಸಿ, ಅಚ್ಯುತ್ ಕುಮಾರ್, ಮಹೇಶ್ ಮಾಂಜ್ರೇಕರ್ ಸೇರಿದಂತೆ ಅನೇಕರು ತಾರಾ ಬಳಗದಲ್ಲಿದ್ದಾರೆ. ಈ ಕಾಂಬಿನೇಷನ್ನೇ ಕುತೂಹಲ ಮೂಡಿಸುವಂತೆ ಮಾಡಿದ್ದು ಸುಳ್ಳಲ್ಲ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.